ನಿನ್ನ ಇಷ್ಟದಂತೆ ಆಗಲಿ ಮುರಾಹರೇ. ಇದೇ ಅರ್ಜುನ, ಇದೇ ನೋಡು ಸರಿಯಾದ ಯೋಚನಾ. ಅರ್ಜುನ ತಾಮ್ರಕೇತವೇ, ನಿನ್ನ ಶಸ್ತ್ರವನ್ನೇ ನನ್ನ ಶಸ್ತ್ರದಿಂದ ತುಂಡು ತುಂಡು ಮಾಡಿ ಖಂಡಿಸಿರುವುದು. ಅಹೋ ನಾರಾಯಣ, ನಿನ್ನ ಸುದರ್ಶನಾಸ್ತ್ರ ದುರ್ಮಾರ್ಗದವನನ್ನು ನಾಶ ಮಾಡುವುದಾಗಲಿ, ಸನ್ಮಾರ್ಗದವನನ್ನು ಏನು ಮಾಡುವರಿ ಅದು. ಇದು ನಿಜವೋ ಅಲ್ಲೋ ಅನ್ನೋದಕ್ಕೆ ನಿಮ್ಮ ನಿಮ್ಮ ಆಸಂಗ ಮೂಡಿರಿ, ತಡ ಮಾಡಿ ತಡ ಮಾಡಿರಿ. ಅದೇ ಪ್ರಕಾರ ಆದರೆ ನರನ ಸಹಾಯಕನಾಗಿ ಬಂದು ವೈರುತ್ವ ಬಳಸಿನಿಂದ ಯುದ್ಧವನ್ನು ಮಾಡಬೇಕಾಯಿತು. ಎಲ್ಲ ಸಹೋದರಿ ತತ್ಪ್ರಯುಕ್ತ ಕೃಷ್ಣಾರ್ಜುನ ಎನ್ನ ಹೊಡೆದಿನ ರಪ್ಪಿಗೆ ತಾಳಾಡ್ತು ಮುಚ್ಚುವುದನು. ಇವರ ಸಂಗತಿ ನನಗೆ ಹೇಳಬೇಕಾ? ಪಾಂಡವರ ಕುದುರೆ ನಿಂತುಕೊಂಡು ನಮ್ಮ ತಂದೆಯ ಬೆಳಗ್ಗೆ ಹೋಗ ನಡೆದ ಸಹೋದರಿ ನರನಾರಾಯಣನೊಬ್ಬನೇ ಕೆಟ್ಟದ್ದು ಜೈವಿನ ನಡೆಸಿದ. ನೀನು ಎಲ್ಲಿ ಒಕ್ಕರೆ ನಂಬಿಡದ ಸವರಿಕ್ಕವರೆಗೂ ಎನಿಗೆ ಉಕ್ಕರಸವು ತಕ್ಕಲಾರದು. ರಥವನ್ನು ಬಿಡು ಮಾಧವ, ತೆಗೆಯುವದ ಅಭಿಲಾಷ. ಯುಕ್ತಿ ಶಕ್ತಿ ಭಕ್ತಿಗಳ ಪರಿಚಯ ಪ್ರಮೇಯ ಬಬ್ರುವಾಹನದಿಂದ ಮರಣವಾಗಿದೆ. ಇನ್ನು ಮೈರಂತ ನಿಚ್ಚಲ ಭಕ್ತಿಯನ್ನು ನಿನಗೆ ಪರೀಕ್ಷೆ ಮಾಡಿ ತೋರಿಸಿವೆ. ಆ ನಂತರ ಮುಂದಿನ ಅಂದೂರದ ಗಮನವನ್ನು ನೋಡಿವಿ ಅಂತೆ ಫಲ್ಗುಣ. ಮುರಾಹರೇ, ಈಗ ನಾವಿಬ್ಬರು ಇದೇ ರೂಪದಿಂದ ಮೈರಂತ ಬಳಿಗೆ ಹೋಗಿ ಕುದುರೆಯ ಬಿಡು ಎಂದರೆ ಅಷ್ಟು ಸುಲಭವಾಗಿ
ವಿಜಯಾದ್ದರಿಂದ ವಿಜಯ ಶರ್ಮನಂತಲೂ ಇಬ್ಬರು ಗುರು ಶಿಷ್ಯರಂತೆ ಹೋಗೋಣ. ಮುಂದಿನ ಕರ್ತವ್ಯವನ್ನು ನಾನು ಏರ್ಪಡಿಸುವೆನು. ಶಿಷ್ಯರಂತಿದ್ದು ಜರುಗಿದ ವಿಚಾರವನ್ನು ನೀನು ನೋಡುತ್ತಲಿರು. ಅರ್ಜುನ ಭೂಪ, ಈಗ ನಾವು ತಾಳಬೇಕು ಬ್ರಹ್ಮನ ರೂಪ. ತೋರಿಸುವರು ಮೈಲಿಂದ ಜನ ಭಕ್ತಿಯ ಕಾಂತ, ಈಗ ನಾವು ಕೈಗೊಂಡಿರುವ 8ನೇ ಅಶ್ವಮೇಧ ಯಾಗವು ಆ ಶ್ರೀಕೃಷ್ಣ ಮೂರ್ತಿಯ ದೇಹದಿಂದ ವಿಘ್ನಗಳು ಬಾರದಂತೆ ವಿಜೃಂಭಣೆಯಿಂದ ಜರುಗಿಸಿ ಆ ಲೀಲಾ ಮೂರ್ತಿಯ ಪಾದಕಮಲಗಳ ಎಂದು ಕಂಡನೆಂಬ ಆಶಯವು ಬಹಳವಾಗಿರುವುದು. ಮನೋಹರ, ಇಂದು ನಾನು ಈ ನರ್ಮದಾ ನದಿ ತೀರದಲ್ಲಿ ಯಜ್ಞ ಕಾರ್ಯವನ್ನು ತದೇಕ ಚಿತ್ತದಿಂದ ಮಾಡುತ್ತಿರುವೆನು. ಆ ಚಿನ್ಮಯಾತ್ಮಕನಾದ ಶ್ರೀಹರಿಗೆ ಇನ್ನು ಮೊದಲಾದವರಿಗೆ ಅಂತಃಕರಣ ಹುಟ್ಟುವುದೋ ಇಲ್ಲವೋ ತಿಳಿಯದು. ಹೌದು ಪ್ರಾಣಪತಿ. ನಮ್ಮ ಯಜ್ಞದ ಕುದುರೆಯಿಂದ ಗಂಗಾವಲಿಗೆ ಹೋದ ಪುತ್ರನಾದ ತಾಮ್ರಧ್ವಜನು ದಾವ ಯುದ್ಧದ ವೀರರೊಡನೆ ಯುದ್ಧ ಮಾಡುತ್ತಿರುವುದೋ ತಿಳಿಯದು. ಯಜ್ಞದ ಕುದುರೆಯಿಂದ ಹೋದ ಮಗನ ವರ್ತಮಾನವು ತಿಳಿಯಲಿಲ್ಲ ರಾಣಿ ಪಡಿಬೇಡಿ. ಕಾಂತ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಎಲ್ಲ ನೋಡಿ ಏನು
ಆಲಿಸು ಇನಿಯ ನೀ ಕೇಳು ಎನ್ನಯ ವಿಷಯ ಕಾಂತ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು. ಕೇಳು ಎನ್ನಯ ವಿಷಯ ಮನತಾಪವ ನೀ ಮರೆತೆಯ ಮನತಾಪವ ನೀ ಮರೆತೆಯ ಕೇಳೋ ಎನ್ನಯ ನುಡಿಯ ಕೇಳೋ ಎನ್ನಯ ನುಡಿಯ ಎನ್ನ ನುಡಿಯನ್ನು ಆಲಿಸು ಹಿರಿಯ ನೀ ಕೇಳೋ ಎನ್ನಯ ವಿಷಯ ಅಂತ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು. ಕುದುರೆ ಹಿಂದೆ ಹೊರಟ ಮಗನು ನಗು ನಗುತ್ತಾ ಬರುವೆನೆನುವೆ ಅಂತ ಚೆನ್ನಾಗಿ ಕೇಳು ಚೆನ್ನಾಗಿ ಹೇಳು. ಕುದುರೆ ಹಿಂದೆ ಹೊರಟ ಮಗನು ನಗು ನಗುತ್ತಾ ಬರುವೆನೆನುವೆ ಶ್ರೀ ಹರಿರಕ್ಷಣೆ ನಾವು ಪಡೆದಿರುವೆವು ಶ್ರೀ ಹರಿರಕ್ಷಣೆ ಪಡೆದಿರುವೆವು ಚಿಂತೆಯು ಮಾಡುವುದು ಚಿಂತೆಯು ಮಾಡುವುದು ಏನು ಆಲಿಸು ನೀ ಕೇಳು ಎನ್ನಯ ವಿಷಯ ಕಾಂತ ಕಾಂತೆ ಯಾಗದ ಕುದುರೆಯಿಂದ ಹೊರಟ ಮಗನು ಜಯಿಸಿ ಬರುವನೆನ್ನುವ ನಂಬಿಕೆ ನನಗಿರುವುದು ಶ್ರೀಹರಿಯು ಸದಾ ನಮ್ಮನ್ನು ಎಡೆಬಿಡದೆ ರಕ್ಷಿಸುವನು ನೀನು ಮನದೋಳು ಚಿಂತಿಸಲು ಕಾರಣವೇನು ಕಾಂತ ಮಹಾಗುಣವಂತ ಕುಮದ್ವತಿ, ಪ್ರಾಣಪತಿ ನಿನ್ನಿನ ರಾತ್ರಿಯನ್ನು ಸ್ವಪ್ನದಲ್ಲಿ ಶ್ರೀಮನ್ನಾರಾಯಣನ ಕಂಡಂತೆ ಆಯಿತು. ಅಹುದೇನು ಕಾಂತ ಮನೋಹರಿ, ಮನೋಹರ ಹೇಳುವಂಗೆ ಕೇಳು. ಚೆನ್ನಾಗಿ ಹೇಳು ಕನಸನ ಕಂಡೆನು ಕಾಂತೆ ಮರೆಯಾಯಿತೋ ಎನ್ನ ಮನ ಚಿಂತೆ. ಕಾಂತೆ, ಚೆನ್ನಾಗಿ ಹೇಳು. ಕನಸನ ಕಂಡೆನು ಕಾಂತೆ ಮರೆಯಾಯಿತೋ ಎನ್ನ ಮನ ಚಿಂತೆ. ಮರೆಯಾಯಿತೋ ಎನ್ನ ಮನ ಚಿಂತೆ. ಘನ ಮೋಕ್ಷ ಪದವಿಯೋ ನಿಮಗೆಂದು ಘನ ಶ್ಯಾಮ ಹೇಳಿದ ನಮಗೆಂದು. ಮನೋಹರಿ, ಚೆನ್ನಾಗಿ ಕೇಳು. ಘನ ಮೋಕ್ಷ ಪದವಿಯೋ ನಿಮಗೆಂದು ಘನ ಶ್ಯಾಮ ಹೇಳಿದ ನಮಗೆಂದು ಬಹುಕಾಲಕ್ಕೆ ಎನ್ನ ಮನ ಬಯಕೆ. ಬಹುಕಾಲಕ್ಕೆ ಎನ್ನ ಮನ ಬಯಕೆ ಫಲಿಸಿತು ಈ ದಿನ ಶುಭ ದಿನವು ನಮ್ಮ ಜೀವನ ಪಾವನ ಈ ದಿನವು. ಫಲಿಸಿತು ಈ ದಿನ ಶುಭ ದಿನವು ನಮ್ಮ ಜೀವನ ಪಾವನ ಈ ದಿನವು. ಕನಸನ ಕಂಡನು ಕಾಂತೆ ಮರೆಯಾಯಿತೋ ಎನ್ನ ಮನ ಚಿಂತೆ. ಮರೆಯಾಯಿತೋ ಎನ್ನ ಮನ ಚಿಂತೆ. ಮರೆಯಾಯಿತೋ ಎನ್ನ ಮನ ಚಿಂತೆ. ಪತಿವ್ರತೆಯಾದ ಕುಮದ್ವತಿ ಭಕ್ತಿಯೋ ಚತುರ್ಮತಿ. ಪ್ರಾಣಪತಿ ನಿತ್ಯವೂ ನಾವು ಸತ್ಯಮೂರ್ತಿಯಾದ ಶ್ರೀಹರಿಯಂ ಸ್ತುತಿಸುತ್ತಿರುವುದರಿಂದ ಆತನ ಚಿತ್ತವು ನಮ್ಮ ಮೇಲೆ ಇರುವಂತೆ ಕಾಣುತ್ತದೆ. ಹಾ. ಕಾಂತೆ, ಕಾಂತ ಯಾತಕ್ಕೆಂದರೆ ಅದು ಯಾತಕ್ಕೆ ನಿನ್ನಿನ ರಾತ್ರಿಯನ್ನು ಸ್ವಪ್ನದಲ್ಲಿ ಶ್ರೀಮನ್ನಾರಾಯಣನನ್ನು ಪೂಜಿಸಿದಂತೆಯೂ ಈ ವಿಗ್ರಹವನ್ನು ಹೌದೇನು ಕಾಂತ ನಾನು ನಿಮ್ಮನ್ನು ಅನುಗ್ರಹಿಸಿರುವೆನು. ನೀನು ನಿನ್ನಯ ಇಷ್ಟಾರ್ಥದಂತೆ ಪರತರಗುವವು ಚಿಂತಿಸಬೇಡವೆಂದು ಹೇಳುವಷ್ಟರಲ್ಲಿ ಪೂಜಾ ಸಾಮಗ್ರಿಗಳು ಸಿದ್ಧಪಡಿಸುವ ಸತ್ತು ಎನ್ನ ಕಿವಿಯಲ್ಲಿ ಬಿದ್ದು ಎಚ್ಚರವಾಯಿತು. ಮನೋಹರಿ, ಮನೋಹರ ಅಂದು ಎನ್ನ ಸ್ವಪ್ನದಲ್ಲಿ ಶ್ರೀಮನ್ನಾರಾಯಣನ ದರ್ಶನವಾಯಿತು ರಾಣಿ ಪಣಿವೇಣಿ. ಕಾಂತ ಕಾಂತೆ,
ನಿನ್ನೆ ಸ್ವಪ್ನದಲ್ಲಿ ಕಂಡ ಕನಸು ಸತ್ಯವೂ ಸುಳ್ಳು ಎಂದು ಕೇಳಿದ್ಯಾ? ನಿಜವೆಂದು ಕೇಳಿರುವನು ಕಾಂತೆ. ನಿನ್ನೆ ಕಂಡ ಕನಸು ನಿನ್ನೆ ಕಂಡ ಕನಸು ನನಸಾಗಲೆಂದೇ ತಿಳಿದೆ ನನಸಾಗಲೆಂದೇ ತಿಳಿದೆ ಬಿಡು ಮನದ ಚಿಂತೆ ಬಿಡು ಮನದ ಚಿಂತೆ ಬಿಡು ನಿನ್ನೆ ಕಂಡ ಕನಸು ನಿನ್ನೆ ಕಂಡ ಕನಸು ನನಸಾಗಲೆಂದೇ ತಿಳಿದೆ ಶ್ರೀಹರಿ ನಮ್ಮನೆಯನ್ನು ಬೆಳೆದು ರಕ್ಷಿಸಿರುವನು ಶ್ರೀಹರಿ ನಮ್ಮನೆಯನ್ನು ಬೆಳೆದು ಕಾಯುತ್ತಿರುವನು ನನಗೆ ಭಯವು ಏತಕ್ಕೆ ಇನ್ನು ಪ್ರಿಯ ಕೇಳಲಿಲ್ಲ ಮನದ ಚಿಂತೆ ಮಾಡದು ಏಕೆ ಪ್ರಿಯ ಕೇಳಲಿಲ್ಲ ಹೇಳು ಏನು ನಾನು ಹೇಳು ಏನು ನಾನು ಹೇಳು ಎನ್ನ ನುಡಿದ ವಿನಯ ಕಾಂತ ಕಾಂತೆ. ಸ್ವಪ್ನದಲ್ಲಿ ಕಂಡ ಕನಸು ಎಂದಿಗೂ ಸುಳ್ಳಾಗಲಾರದು. ಹಾ ಆದರೆ ಇತ್ತ ಕಡೆ ಸೈನ್ಯದಳವು ಬರುತ್ತಿರುವುದು ನೋಡಿದರೆ ನನಗೆ ತಕ್ಕೋ ಭಯವಾಗುತ್ತಿರುವುದು. ಕಾಂತ ಗುಣವಂತ ಅಹೇ ಕುಮದ್ವತಿ, ಪ್ರಾಣಪತಿ ಯಾರು ಬಂದರೂ ನಮಗೆ ಬಂದ ಭಯವೇನು? ಮನೋಹರಿ, ಮನೋಹರ ಹೇಳುವನು ಕೇಳು. ಚೆನ್ನಾಗಿ ಹೇಳು. ಮೋಹದ ಸತಿಯೇ ಬಿಡು ಮನದ ವ್ಯಥೆಯೇ, ಸತ್ಯಕ್ಕೆ ಜಯವೇ ನಂಬಿಹೇನ, ಮುಕ್ತಿ ಮಾತಾದ ದರಜನ ಪಡೆದಿಹೇನ. ಸತ್ಯಕ್ಕೆ ಜಯವೇ ನಂಬಿಹೇನ, ಮುಕ್ತಿ ಮಾತಾದ ದರಜನ ಪಡೆದಿಹೇನ. ಮೋಹದ ಸತಿಯೇ ಬಿಡು ಮನದ ವ್ಯಥೆಯೇ. ಹಾಗೆ ಹೇಳುವನು ಕೇಳು. ನಿಜ ಭಕ್ತಿಯಲ್ಲಿ ಯಾಗವ ಮಾಡಿಹೆವು, ಶ್ರೀ ಹರಿ ಕರುಣೆಯೋ ಎಮ್ಮನ ಮುನಿದಿಹನು. ಮನೋಹರಿ, ಕನ್ನಡಕ್ಕೆ ನಿಜ ಭಕ್ತಿಯಲ್ಲಿ ಯಾಗವ ಮಾಡಿಹೆವು, ಶ್ರೀ ಹರಿ ಕರುಣೆಯೋ ಎಮ್ಮನ ಮುನಿದಿಹನು. ಯಾರೋ ಬಂದರು ನಮಗೆ ಭಯವಿಲ್ಲ, ನಿತ್ಯ ಎಡಬಿಡದೆ ಭಜಿಸುವೆವು ನಾವು ಇನ್ನು. ಯಾರೋ ಬಂದರು ನಮಗೆ ಭಯವಿನ್ನೇನು, ನಿತ್ಯ ಎಡಬಿಡದೆ ಭಜಿಸುವೆವು ನಾವು ಇನ್ನು. ಮೋಹದ ಸತಿಯೇ ಬಿಡು ಮನದ ವ್ಯಥೆಯೇ. ಅಹೇ ಕುಮದ್ವತಿ, ಪ್ರಾಣಪತಿ ಯಾತಕ್ಕೆ ಭಯಪಡುವೆ? ಯಾರು ಬಂದರೂ ನಮ್ಮ ಐಶ್ವರ್ಯವನ್ನು ಅಪಹರಿಸಿಕೊಂಡು ಹೋಗಲಾರದು. ನಿಷ್ಕಳಂಕವಾದ ವ್ರತವ ಮಾಡುವಲ್ಲಿ ನಮಗೆ ಬಂದ ಭಯವೇನಿದೆ? ನಮ್ಮ ಸಮೀಪದಲ್ಲಿ ಬಂದ ನಂತರ ನಿಜಾಂಶವು ತಾನೇ ಮನನವಾಗುತ್ತದೆ. ಕಾಂತೆ, ಬಿಡು ನಿನ್ನ ಮನದ ಚಿಂತೆ. ಕಾಂತೆ, ನಿನ್ನ ಆಜ್ಞೆ ಪ್ರಕಾರ ಯಜ್ಞದ ತುರುಕದ ಬೆಂಗಾವಲಿಗೆ ಹೊರಟಿದ್ದಾನಷ್ಟೇ. ದಾರಿಯಲ್ಲಿ ನಮ್ಮ ಕುದುರೆಯೋ ಮತ್ತೊಂದು ನೂತನವಾದ ಕುದುರೆಯೋ ಮಧ್ಯದಲ್ಲಿ ಹೋರಾಡುವುದನ್ನು ಕಂಡು ಆ ಕುದುರೆಗಳ ಅಗ್ವಾಟವನ್ನು ನಿಲ್ಲಿಸಿ ಆ ನೂತನವಾದ ಕುದುರೆಯ ಪಡೆದ ಬರೆದಿರುವ ಲಿಖಿತ ಮಾತನ್ನ
ಇಂದ್ರಪ್ರಸ್ಥಾಪುರ ರಾಜರಾದ ಧರ್ಮರಾಜನ ಕುದುರೆ ಇದು. ಇದರ ಬೆಂಗಳೂರಿಗೆ 3 ಲೋಕದ ಗಂಡನಾದ ಗಾಂಡಿಯೋ ಮೊದಲ ಋಷಿಕೇತಿಯೋ ಪ್ರದ್ಯುಮ್ನೋ ಬೊಬ್ಬರೋ ಹಣ್ಣೋ ಮೊದಲಾದ ವೀರಾಜರು ಬಂದಿರುವರು. ಇದು ಅಲ್ಲದ ಪಾಂಡವರಿಂದ ಅಲಂಕೃತವಾದ ಪಾತ್ರ ಸಾಧ್ಯದ ಸ್ತ್ರೀಗಿದ್ದರು ಅವರು ಕಮಲವಾಗಿ ಬಂದಿರುವರು. ಅಹೋ ಜನಕ ಕಂದ, ನಾನು ಸುಲಭ ಲೋಪದಿಂದ ಹೆಸರು ಮಂಡಿಸಿದ್ದೇನೆ. ಅಹೋ ಜನಕ ಬಾಲಕ, ನಾನು ತಕ್ಷಣ ಆಸ್ತಿಯನ್ನು ಬಂಧಿಸಿ ಸುಲಭ ಲೋಪದಿಂದ ಆಸ್ತಿಯಿಂದ ಬಂದ ಸೈನ್ಯ ಅಪ್ಪರಾಯ್ತು ಮಾಡ್ತೆ. ಶ್ರೀಕೃಷ್ಣ ಹತ್ರ ಬಿದ್ದರೆ ದೈತ್ಯ ಕುದುರೆ ಬಿಟ್ಟು ತಂದೆಯಿಂದ ಪಾದಕ್ಕೆ ಬಿದ್ದರಂತೆ ಪುತ್ರ, ಏನಿದು ನೀನು ಕೈಲ ಕಾರ್ಯ ವಿಚಿತ್ರ? ಏನು ಜನಕ? ಇದನ್ನೇ ಕೇಳು, ಅದೇನು ಚೆನ್ನಾಗಿ ಹೇಳು. ಶ್ರೀಕೃಷ್ಣ ಪರಮಾತ್ಮನೊಡನೆ ಯುದ್ಧ ಮಾಡಬಹುದೇ? ಅಗ್ನಿಯ ಮುಡಿಯಲ್ಲಿ ಕಟ್ಟಿಕೊಂಡಂತಾಯಿತು. ಗುರು ಸ್ವರೂಪನಾದ ಪರಮಭಾವನೊಡನೆ ವಿರಸವನ್ನೇ ತೆಗೆದಿದೆ. ಕುಮಾರ ಜನಕ, ನಾವು ಯಜ್ಞ ಕಾರ್ಯ ಮಾಡುವುದಾದರೂ ಶ್ರೀಹರಿಯನ್ನು ಕಾಣಬೇಕಂತಲ್ಲವೇ? ಎನ್ನ ಹೃದಯದ ಜನಿಸಿದ ಸುಕುಮಾರ ಮಾಡಿದೆಯಲ್ಲ ತಂದೆಯ ಮೇಲೆ ಅಪಕಾರ. ಚೆನ್ನಾಗಿ ಕೇಳು ಮಗನೇ. ಅದೇ ಚೆನ್ನಾಗಿ ಹೇಳು ಮಾತೆ. ಎಂಥ ಕಾರ್ಯವ ಮಾಡಿರುವೆನೆ ಎಂಥ ಕಾರ್ಯವ ಮಾಡಿರುವೆನೆ
ಜೈಚರನಾಗಿ ಬಂದಿರೋ ಮಾತೆ ತಂದೆ ತಾಯಿಗೆ ಕೊಟ್ಟ ಮಾತು ಮೀರಿದೆಯಲ್ಲ. ಅದೇ ಅದಕ್ಕೆ ಮಾತೆ ಕಂದ, ಅಮ್ಮಯ್ಯ ಯಾಗದ ಕುದುರೆಯನ್ನು ಕಟ್ಟಿದ ಮದಮೂರ್ಖರನ್ನು ಸದೆಬಡಿದ ಬಾ ಎಂದು ಹೇಳಿದರೆ ಶ್ರೀಮನ್ನಾರಾಯಣನೊಡನೆ ಯುದ್ಧ ಮಾಡಿ ಬಂದಿಯಲ್ಲ ಕಂದ. ತಂದೊಡ್ಡಿದೆಯ ತಂದೆ ತಾಯಿಗೆ ದುಃಖದ ಆನಂದ. ಆಹೋ ಅಮ್ಮಯ್ಯ, ನಿನಗ್ಯಾಕೆ ಇಷ್ಟೊಂದು ನನ್ನ ಮೇಲೆ ಬೇಸರ? ನಾನು ನಿಮ್ಮ ಆಜ್ಞೆಯಿಂದ ನಾನು ಕುದುರೆಯಿಂದಲೇ ಹೋಗಲು ದಾರಿಯ ಮಧ್ಯದಲ್ಲಿ ನಮ್ಮ ಕುದುರೆಯ ಪಾಂಡವರ ಕುದುರೆಯ ಮಧ್ಯದಲ್ಲಿ ಹೋರಾಡುವುದನ್ನು ಕಂಡು ಆ ಕುದುರೆಯ ಪಡೆದವನಿಗೆ ವರ್ತಿಸವಾಗಲಿ ನನ್ನ ತಪ್ಪ. ಆ ಕುದುರೆಯ ಪಡೆದವನಿಗೆ ವರ್ತಿಸವಾಗಲಿ ನನ್ನ ತಪ್ಪನಿದೆ. ಜಯ ಬಿಟ್ಟು ಬಿಡಿ ನನ್ನ ಒಳದಾಯ್ತೇನೆ. ಕುಮಾರ ಹೇಳುವುದು ಕೇಳು, ಅದೇ ಚೆನ್ನಾಗಿ ಹೇಳು. ಜೀವನ ಬಹು ಕಠಿಣ ಚಿಂತೆಯೋ ಬಹುಹೀನ. ಕುಮಾರ ಜೀವನ ಬಹು ಕಠಿಣ ಚಿಂತೆಯೋ ಬಹುಹೀನ. ಶ್ರೀ ಹರಿಯೊಡನೆ ಯುದ್ಧ ಮಾಡಲು ಬಾಟಿಯಾದೆ ಕುವರನೆ ನೀನು. ಶ್ರೀ ಹರಿಯೊಡನೆ ಯುದ್ಧವ ಮಾಡಲು ಪಾಪಿಯಾದೆ ಸುವರನೆ ನೀನು. ಘೋರ ಕರ್ಮಕ್ಕೆ ಗುರಿಯಾದೆ. ಅಪ್ಪಯ್ಯ, ಘೋರ ಕರ್ಮಕ್ಕೆ ಗುರಿಯಾದೆ. ಎನ್ನ ಮನದ ಆಸೆಯು ತೀರಿತು. ಎನ್ನ ಮನದ ಆಸೆಯು ತೀರಿತು. ಜೀವನ ಬಹು ಕಠಿಣ ಚಿಂತೆಯೋ ಬಹುಹೀನ. ಚಿಂತೆಯೋ ಬಹುಹೀನ. ಚಿಂತೆಯೋ ಬಹುಹೀನ. ಅಹೋ ಕಂದ, ಅಪ್ಪಯ್ಯ, ತಾನೇ ತಾನಾಗಿ ಬಂದ ಕಾಮಧೇನುವಿನ ಮೊಡದಾಡಿಸಿದಂತಹ ಶ್ರೀಕೃಷ್ಣ ಪರಮಾತ್ಮನ ನಮಗೆ ದರ್ಶನ ಕೊಡಲು ಬರುತ್ತಿದ್ದರು ಏನು? ಕಂದ, ಅಪ್ಪಯ್ಯ, ಅಂತ ಯಾದವಾದ್ರಣಿಯನ್ನು ರಣದಲ್ಲಿ ಕಾದಾಡಿ ವೈರಮನ್ ಬೆಳೆಸಿದೀಯ. ಜೈಜನಾಗಿ ಬರೋಣಪ್ಪಯ್ಯ. ಜನಾರ್ದನನನ್ನು ಕರೆದು ತಾರದೆ ಈ ಬೇರ್ದಮ್ಮವುಳ್ಳ ಕುದುರೆಯನ್ನು ತಂದಿರುವೆಯ. ಶ್ರೀಕೃಷ್ಣನ ಮನಸ್ಸು ನೊಂದಿಸಿದೀಯ. ಗುರು ನಿಂದಕನಾದೆಯ ತನೆಯ ತಂದೆಯ ಮೇಲೆ ಮಾಡಿದೆಯೋ ಅನ್ಯಾಯ.
ಪೂರೈಸುವ ಸೇವೆಯನ್ನು ಮಾಡುವನು ರಾಜ ರವಿಕೋಟಿ ತೇಜ. ಅಹೋ ಹರಿಶರ್ಮರೇ, ಅಹೋ ರಾಜ. ನಿಮಗೆ ಮಕ್ಕಳಿರುವರೇ? ಅಹೋ ಮಹಿರತ್ನಜ ಮಹಾರಾಜನೇ, ನನಗೆ ಬಹು ಮಂದಿ ಮಕ್ಕಳಿರುವರೇ. ಅಹೋ ಹರಿಶರ್ಮರೇ, ಅಹೋ ರಾಜ. ನಿಮಗೆ ಮಕ್ಕಳಿರುವರೇ? ಹೌದು ರಾಜ. ಹಾಗಾದರೆ ನಿಮ್ಮ ಕುಟುಂಬದ ಅಭಿವೃದ್ಧಿಯನ್ನು ಎನ್ನ ಮುಂದೆ ತಿಳಿಸಿರಿ ಸ್ವಾಮಿ ಸಜ್ಜನ ಪ್ರೇಮಿ. ಅಹೋ ರಾಜ, ನನಗೆ ಬಹು ಮಂದಿ ಮಕ್ಕಳಿರುವರೇ. ಹಾ, ಆರಾಮಾರಕನಾಗಿದ್ದು ಈಗ ಎನ್ನ ಕಾಯ್ತು ಲಕ್ಷ್ಮೀ ಉದರಪ್ಪ ಉಳ್ಳ ನಿಮ್ಮಂಥ ದ್ವಾತರ ಸ್ವಾಧೀನರಾಗಿದ್ದಾರೆ ರಾಜ ರವಿಕೋಟಿ ತೇಜ. ಅಹೋ ಸ್ವಾಮಿ, ಅಹೋ ರಾಜ. ಮುಂದೇನು ಸಂಗತಿ ಸುಮ್ಮನಾದರೆ ನಿಮ್ಮ ಅಭಿಪ್ರಾಯವನ್ನು ಎನ್ನ ಮುಂದೆ ತಿಳಿಸಿರಿ ಸ್ವಾಮಿ ಸಜ್ಜನ ಪ್ರೇಮಿ. ಕೇಳಿಯ ವಿಜಯ ಶರ್ಮಾ, ಮಹಾರಾಜನ ಮೃಗ ವಚನಗಳು ಹೇಗಿರುವುದು ನೋಡು. ವಿಜಯ ಶರ್ಮಾ ಚರಿತ್ರೆ ಮೈರಧ್ವಜನ ವರ್ಮ. ತಾವು ಎನ್ನನ್ನು ಬಯಸಿ ಎನ್ನಲ್ಲಿಗೆ ಬಂದಿರುವಿರಿ. ಅದನ್ನಿಟ್ಟು ಹೇಳಿದರೆ ನಾನು ನಡೆಸಿಕೊಡುವೆನು ಸ್ವಾಮಿ ಸಜ್ಜನ ಪ್ರೇಮಿ. ಅಹೋ ರಾಜವರ್ಯ, ಏನು ಹೇಳಲು ಜರುಗಿದ ಆಶ್ಚರ್ಯ. ಅದೇನು ಇಂದ್ರವರ್ಯ? ದರಿದ್ರರಿಗೆ ದೈನ್ಯತ್ವವೇ, ಸೌಕಾರಿಗೆ ಉದರತ್ವವೇ. ಇದ್ದ ಮೇಲೆ ಲೋಕ ಕಲ್ಯಾಣವಾಗುವುದು. ಕಿರಿಯ ಮಗನ ಲಗ್ನ ಭಾರವು ನನ್ನ ಪಾಲಿಗೆ ಬಂದಿತು. ಆ ಮಗನ ಲಗ್ನಕ್ಕಾಗಿ ಸಹಾಯ ಮಾಡಬೇಕೆಂದು ಬೇಡಿಕೊಳ್ಳುವನು ರಾಜ ರವಿಕೋಟಿ ತೇಜ. ಸ್ವಾಮಿ, ಮರುಪದೇ ನಿಮ್ಮ ಮಗನ ಮದುವೆ ಮಾಡಬಾರು ನನಗೂ ಇದೆ. ಮಹಾರಾಜರ ಸತಿಯಳಾದ ನಾನು ನೆರವೇರಿಸಿಕೊಡುವೆನು. ನನ್ನ ಇಷ್ಟಾರ್ಥ ನೀವು ನೆರವೇರಿಸಿಕೊಡುವಿರ ಸ್ವಾಮಿ ಸಜ್ಜನ ಪ್ರೇಮಿ. ಅಮ್ಮ ಕುಮಾರ್ಪತಿ, ನೀನು ಹೇಳದಂತ ನನ್ನ ಮಗನ ಲಗ್ನ ಭಾವವು ಅತ್ಯಸರವೇ. ಆದರೆ ನಾನು, ನನ್ನ ಶಿಷ್ಯನು, ನನ್ನ ಮಗನು ಈ ಮೂವರು ದಾರಿಯಲ್ಲಿ ಕಲಿತು ಬರುವಾಗ ಏನಾಯ್ತು ಸ್ವಾಮಿ? ದಾರಿ ತಪ್ಪಿ ಅರಣ್ಯ ಮಾರ್ಗವನ್ನು ಇಳಿದು ಪ್ರಯಾಣ ಮಾಡುವ ಸಮಯದಲ್ಲಿ ಆ ಸಿಂಹವನ್ನು ನನ್ನ ಮಗನನ್ನೇ ಎತ್ತಿ ಕೊಂಡೊಯ್ತು ರಾಜ. ಬಡಿಯೋ ಮನದ ದುಃಖದ ತೇಜ. ಅಹೋ ವಿಪ್ರವರ್ಯ, ಅಹೋ ರಾಜ. ಯಾತಕ್ಕೆ ಚಿಂತಿಸುವೆ? ಮೊದಲು ನಡೆದ ಸಂಗತಿಯನ್ನು ಎನ್ನ ಮುಂದೆ ತಿಳಿಸಿದ ಸ್ವಾಮಿ ಸಜ್ಜನ ಪ್ರೇಮಿ. ಅಹೋ ರಾಜ, ಏನಂದು ಹೇಳೋಣ. ಅದೇನು ವಿಪ್ರವರ್ಯ? ಅರಣ್ಯದಲ್ಲಿ ಆ ಸಿಂಹವು ಹೇಳಿದ್ದೇನೆಂದರೆ, ಅದೇನು ವಿಪ್ರವರ್ಯ? ನಿನಗೆ ಮಗನ ಮೇಲೆ ಆಸೆ ಇರುವುದು ಎನ್ನಿಂದ ಬಿಡಿಸಿಕೊಳ್ಳಲಾರೆಯೋ ಎಂದು ನಡೆಯಿತು. ಅಯ್ಯೋ, ನಮ್ಮ ಶಿಷ್ಯ ವಿಜಯ ಶರ್ಮನನ್ನು ಕೇಳಿ ನೋಡಿರಿ. ಅಹೋ ಸ್ವಾಮಿ, ಅಹೋ ರಾಜ. ಇದೇನು ಆಶ್ಚರ್ಯ? ನನ್ನ ರಾಜ್ಯದಲ್ಲಾಗಲಿ ಅರಣ್ಯದಲ್ಲಾಗಲಿ ಕ್ರೂರ ಜಂತು ಸುಳಿವೇ ಇಲ್ಲ. ಇದ್ದರೂ ಅವು ಯಾರನ್ನೂ ಬಾಧಿಸಲಾರವು. ಇರಲಿ, ಮುಂದಿನ ಸಂಗತಿಯನ್ನು ತಿಳಿಸಿದ ಸ್ವಾಮಿ ಸಜ್ಜನ ಪ್ರೇಮಿ. ಅಹೋ ರಾಜ. ಅಹೋ ರಾಜ. ವಿಪ್ರವರ್ಯ, ಆಗ ನಾನು ಧೈರ್ಯಗೊಂಡು, ಎಲೈ ಸಿಂಹವೇ, ನನ್ನ ದೇಹವನ್ನು, ನನ್ನ ಶಿಷ್ಯ ದೇಹವನ್ನು ಒಲ್ಲೆನನ್ನಿವೆಯಲ್ಲ, ಇದಕ್ಕೇನು ಗತಿ ಎಂದು ಪರಮೇಶ್ವರ ಎಂದು ಸುಮ್ಮನಾದನು. ಅಯ್ಯೋ, ಮುಂದಿನ ಸಂಗತಿ ಏನು ಹೇಳಲಿ ರಾಜ ರವಿಕೋಟಿ ತೇಜ. ನಿನ್ನ ಮಗನ ಪ್ರಾಣವನ್ನು ಉಳಿಸಿಕೊಳ್ಳಬೇಕಾದರೆ ಮೊದಲು ನನಗೆ ಸರಿಯಾಗಿ ತಿಳಿಸಿರಿ ಸ್ವಾಮಿ. ಅಹೋ ರಾಜೇಂದ್ರ. ವಿಪ್ರವರ್ಯ, ಅಹೋ ರಾಜೇಂದ್ರ. ವಿಪ್ರವರ್ಯ. ಆ ಸಿಂಹವು ನಿನ್ನ ಮಗನ ಮೇಲೆ ಆಸೆಯಿಂದರೆ ಹಾ, ಮಹಿಪಾಲನಾದ ಭೈರಧ್ವಜ ವಿಪ್ರವರ್ಯ. ನನ್ನ ಮಗನ ಪ್ರಾಣಕ್ಕಾಗಿ ನಿನ್ನ ದೇಹದೊಳಗಿನ ಅರ್ಧ ದೇಹವನ್ನು ಕೊಯ್ದುಕೊಟ್ಟರೆ ನಿನ್ನ ಭಕ್ತಿ ಸ್ಥಿರವಾಗಿ ನಿಲ್ಲುವುದು. ಬಲತ್ಕಾರದಿಂದಾದರೂ ಕೊಡದಾದರ ಬೇಡು ರಾಜ ರವಿಕೋಟಿ ತೇಜ. ಆಹಾಹಾ, ಬಲಾತ್ಕಾರದಿಂದ ಕೊಟ್ಟರೆ ನಾವು ಎಷ್ಟರ ಮಟ್ಟಿಗೆ ಕೊಟ್ಟವು ಸ್ವಾಮಿ? ಅಹೋ ರಾಜ. ಅತಿಥಿಗಳನ್ನು ಸತ್ಕರಿಸಲು ನಮ್ಮಂತ ಗೃಹಸ್ಥಾಶ್ರಮಗಳಲ್ಲದೆ ಕಾಡಿನಲ್ಲೂ ಮೃಗಗಳೇನಾದರೂ ಸತ್ಕರಿಸಿ ಆಧರಿಸುವವೆ.
ಅಹೋ ರಾಜೇಂದ್ರ, ವಿಪ್ರವರ್ಯ. ಆ ಸಿಂಹವು ನಿನ್ನ ದೇಹ ಕೆಳಗಿನ ಅರ್ಧ ದೇಹವನ್ನು ಬಯಸಿರುವುದು ನಿಜ. ಹಾ. ಆದರೆ ನಿನ್ನ ಪತ್ನಿ ಪುತ್ರರು ಇರುವರು. ಗರಗಸದ ಕೊನೆಯಿಂದ ಹಿಡಿದು ನಿನ್ನ ತಲೆಯನ್ನು ಕೊಯ್ಯುವಾಗ ಒಬ್ಬರು ಕಣ್ಣೀರು ಇಳಿಸದಂತೆ ತುಂಡ ತುಂಡ ಮಾಡಿಕೊಡಬೇಕು ರಾಜ ರವಿಕೋಟಿ ತೇಜ. ಪ್ರಾಣದರಸೆ, ನಿಮಗೆ ತಿಳಿಯದು ಆ ಸಿಂಹದ ಆಸೆ. ಹಾ. ಸ್ವಾಮಿ, ಅಹೋ ಅಮ್ಮಯ್ಯ, ಮಹಾರಾಜರ ಅರ್ಧ ದೇಹವನ್ನು ಆ ಸಿಂಹವು ಬಯಸಬೇಕಾದರೆ ಮಹಾರಾಜರ ಸತಿಗಳಾದ ನನ್ನ ಅರ್ಧ ದೇಹವು ಆ ಸಿಂಹವು ಬಯಸಿರಬೇಕಲ್ಲ. ಅಮ್ಮಯ್ಯ, ನೀನು ಹೇಳುವುದು ನಿಜವೇ ಸರಿ. ಆದರೆ ಆ ಸಿಂಹವು ಬಹಿರಂಗಜನ ಹೆಂಡತಿ ಶರೀರವಾಗಲಿ ಮಗನ ಶರೀರವಾಗಲಿ ಕೇಳಲಿಲ್ಲವಲ್ಲ. ಆ ಸಿಂಹವು ಬಹಿರಂಗಜನ ಶರೀರವನ್ನು ಬೇಡಿರುವುದು ರಾಜ ಸಾಂದರ್ನ ತೇಜ. ನಾವು ಇಬ್ಬರ ಬುದ್ಧಿ ಎನ್ನ ಮೇಲೆ ಕರಗಿಸಿರಿ. ಅಹೋ ರಾಜ, ನಮ್ಮ ತಂದೆಯ ಶರೀರವು ಬುದ್ಧಿರೋದು ಈ ಎಂದರ ಶರೀರ ಆ ಸಿಂಹಕ್ಕೆ ಆಳ್ತುಕೊಳ್ಳೋ ಸ್ವಾಮಿ ಸತ್ಯದೇವಿ. ಅಹೋ ಭೂಪಾಲ, ಅವ ಗುರುಗಳೇ, ಆ ಸಿಂಹವು ಬಹಿರಂಗಜನ ಹೆಂಡತಿ ಶರೀರವಾಗಲಿ ಮಗನ ಶರೀರವಾಗಲಿ ಕೇಳಲಿಲ್ಲವಲ್ಲ. ಆ ಸಿಂಹವು ಬಹಿರಂಗಜನ ಶರೀರವನ್ನು ಬೇಡಿರುವುದು ರಾಜ ಸಾಂದ್ರಗುಣ ತೇಜ. ಅಹೋ ವಿಪ್ರೋತ್ತಮರೇ, ಅಹೋ ರಾಜ, ನಿಲ್ಲಿರಿ. ನನ್ನ ಹೆಂಡತಿಯ ಶರೀರವನ್ನಾಗಲಿ ಮಗನ ಶರೀರವನ್ನಾಗಲಿ
ಬೇಡಿಕೊಂಡಾಗ ಈಗ ನಾವು ಅರ್ಧ ಶರೀರವನ್ನು ಕೊಡಲು ಸಿದ್ಧರಾಗಿದ್ದೇವೆ. ಈಗ ಮುಂದೇನು ಸ್ವಾಮಿ? ಮೈರಕ್ಕನ ಮಹಾರಾಜ ನಿನ್ನ ಕುಲ ದೇವರನ್ನು ನೆನೆಯುತ್ತಾ ನಿನ್ನ ದೇಹದಲ್ಲಿನ ಅರ್ಧ ದೇಹವನ್ನು ದಾನ ಮಾಡು ರಾಜ ಕೈಗೋಡಿ ತೇಜ. ದೈವ ಸ್ವರೂಪಿ ಅಂತ ಬಂದಿರುವ ವಿಪ್ರೋತ್ತಮರೇ, ಅಹೋ ರಾಯ ನಾನು ದುಃಖಿಸುತ್ತ ದಾನವನ್ನು ಕೊಡಲಲ್ಲ. ನನ್ನ ಮನವೊಪ್ಪಿ ದಾನವನ್ನು ಕೊಟ್ಟಿರುವೆನು. ಆದರೆ ಎನ್ನ ಎಡಗಣ್ಣಿನಲ್ಲಿ ನೀರು ಮಾತ್ರ ಯಾತಕ್ಕೆಂದರೆ ಅದ್ಯಾತಕ್ಕೆ ರಾಜ? ಎನ್ನ ಅರ್ಧ ಶರೀರವು ನಿಮ್ಮ ಮಗನ ಪ್ರಾಣ ಉಳಿಸಲು ಸಾರ್ಥಕವಾಯಿತು, ಉಳಿದ ಅರ್ಧ ಶರೀರವು ನಿರರ್ಥಕವಾಯಿತು ಎಂದು ದುಃಖಿಸುತ್ತಾ ಒಂದೇ ಕಣ್ಣೀರು ಬಿಟ್ಟಿತು. ಕರಗಸದ ಕಾಶಿಯು ಮಾತ್ರ ಲೇಷವಾದರೂ ಇಲ್ಲ. ಇಷ್ಟೇ ಸ್ವಾಮಿ, ನಮಗೆ ಬೇಕಾದದ್ದು ಅರ್ಧ ಶರೀರವು ಮಾತ್ರ. ಇದು ನಿಮಗೆ ಬೇಕಾದ ಅರ್ಧ ಶರೀರವನ್ನು ತೆಗೆದುಕೊಂಡು ಆ ಅರಣ್ಯದಲ್ಲಿರುವ ಸಿಂಹನಿಗೆ ಕೊಟ್ಟು ತೃಪ್ತಿಯನ್ನು ಪಡೆದಿರಿ. ನಿಮ್ಮ ಮಗನ ಪ್ರಾಣವನ್ನು ಕಾಪಾಡಿಕೊಳ್ಳಿರಿ ಸ್ವಾಮಿ, ಸಜ್ಜನ ಪ್ರೇಮಿ. ಅಹೋ ರಾಜ ನಿನ್ನ ಕುಲ ದೇವರನ್ನು ನೆನೆಯುತ್ತಾ ನಿನ್ನ ದೇಹದಲ್ಲಿನ ಅರ್ಧ ದೇಹವನ್ನು ದಾನ ಮಾಡು ರಾಜ ಕೈಗೋಡಿ. ಮೆಚ್ಚಿದೆ ಮೆಚ್ಚಿದೆ. ನಿನ್ನ ಇಚ್ಛೆಯನ್ನು ಪೂರೈಸಿದೆ ನನ್ನ ವಿಶ್ವರೂಪವನ್ನು. ನಿನ್ನ ನಿಶ್ಚಲವಾದ ಭಕ್ತಿಯ ಪರೀಕ್ಷೆ ಮಾಡಲೋಸ್ಕರ ಬ್ರಹ್ಮಣರ ವೇಷವನ್ನು ಧರಿಸಿ ನಿನಗೆ ಕೊಡಲು ಸಾಧ್ಯವಾದ ದಾನವ ಪ್ರೇಮಿ ಎಷ್ಟು ಪಡಿಸಿದರೂ ನಿನ್ನಲ್ಲಿ ಲೇಷವಾದರೂ ಲೋಪ ಕಾಣಲಿಲ್ಲ. ನಿನ್ನ ಭಕ್ತಿಯ ಸೋಪಾನವು ವೈಕುಂಠದವರೆಗೆ ವ್ಯಾಪಿಸಿತು. ಅರ್ಜುನ, ಇತರ ದೃಢ ಭಕ್ತಿಯನ್ನು ಕಂಡಿಯಾ? ಭಕ್ತಿ ಶಕ್ತಿ ವಿಚಾರವನ್ನು ತಿಳಿದೀಯಾ? ಇನ್ನಾದರೂ ಬುದ್ಧಿಯನ್ನು ತಂದುಕೊಂಡು ತಕ್ಕ ರೀತಿಯಲ್ಲಿ ನಡೆದುಕೋ ಅರ್ಜುನ, ಕೇಳು ಎನ್ನ ವಚನ. ಮಧುಸೂದನ ವ್ಯಾಸಕ್ಕೆ ಬೇರೆ ನಿನ್ನ ಸದ್ಭಕ್ತನ ಅವೋ ನಾರಾಯಣ, ಓ ರಾಜ, ಸಪ್ತ ಯಾಗಗಳ ಮಾಡಿದಾಗ್ಯೂ ನಿನ್ನ ದರ್ಶನವು ಕೊನೆಗೂ ಕೊನೆ. ಈಗ 8ನೇ ಅಶ್ವಮೇಧ ಯಾಗವನ್ನು ಮಾಡಿದ ಮೇಲೆ ನಿಮ್ಮ ದರ್ಶನವು ಪೂರೈಸಿತು. ಅಹೋ ಮಧುಸೂದನ ವ್ಯಾಸಕ್ಕೆ ಬೇರೆ ನಿನ್ನ ಸದ್ಭಕ್ತನ ಮುತ್ತ ಹಾರದು ಒಂದು ಬದುಕದಂತೆ ಹಾರದಂತೆ ಇರುವನು. ನಿನ್ನ ಮಾಯಾಲೀಲೆಯು ಮನಗಂಡ ಮೇಲೆ ಮನನವಾದರೆ ಆಗಲಿ, ಮಾತುಗಳಂತೆ ಮನನವಾಗಲಾರದು. ದೇವ, ಎನಿಗೆ ಸದ್ಬೋಧಾಮೃತವನ್ನು ಮಾಡು ದೇವ, ಭಾವ. ಅಹೋ ಭೈರಧ್ವಜ, ನಾರಾಯಣ, ನಿನ್ನ ಇಷ್ಟಾರ್ಥವನ್ನು ಪೂರೈಸುವುದಕ್ಕೆ ನಾನು ಸಿದ್ಧರಾಗಿರುವೆನು. ಇನ್ನು ನೀನು ಕೆಲವು ಕಾಲ ರಾಜ್ಯವಾಡಿದ ಮೇಲೆ ನಿನ್ನ ಇಷ್ಟ ಈಡೇರಿಸುವೆನು. ಕುಮದ್ದತಿ, ನೀನು ಪತಿ ಸೇವೆ ನಿರತರಾಗು. ಪಾಂಡವರು ಮಾತ್ರ ನಿಮಗೆ ಮಿತ್ರರಾಗಲಿ, ವೈರತ್ವರಲ್ಲ. ಅರ್ಜುನನು ನಮ್ಮವನೇ ನೋಡು. ತಾಮ್ರಧ್ವಜ, ನಿನ್ನ ಪರಾಕ್ರಮಕ್ಕೆ ಶಕ್ತಿ ಭಕ್ತಿ ವಿಚಾರಗಳಿಗೆ ನಾನು ಮೆಚ್ಚಿದೆನು. ಅರ್ಜುನ, ನಾರಾಯಣ, ತಾಮ್ರಧ್ವಜನ ತಂದ ತಾಯಿಗಳು ಶಕ್ತಿ ಭಕ್ತಿಗಳು ಕಂಡಿಯಾ? ಈಗಲಾದರೂ ಸದ್ಭಾವನೆಯಿಂದ ನಡೆದಿರುವ ಅರ್ಜುನ, ಕೇಳಿದ ವಚನ. ನಾರಾಯಣ, ಅಮ್ಮ ಕುಮದ್ದತಿ, 7 ಯತ್ನ ಮಾಡಿದಾಗಲೂ ನಮಗೆ ನಿನ್ನ ದರ್ಶನವಾಗಲಿಲ್ಲ. ಹೌದಮ್ಮ. ಈಗ 8ನೇ ಯಾಗದ ಯತ್ನವನ್ನು ಮಾಡುವಾಗ ನಿನ್ನ ದರ್ಶನವಾಯಿತು. ನಿಮ್ಮನ್ನು ಕಂಡು ನಾವು ಧನ್ಯರಾದೆವು. ನಾರಾಯಣ, ಅಮ್ಮಯ್ಯ, ಹೇಳುವಿನ ಕೇಳು. ಅದೇ ಚೆನ್ನಾಗಿ ಹೇಳು. ಓ ಶ್ರೀ ಶೇಷೇನ ನಾರಾಯಣ, ಓ ಕಮಲ ನಯನ ಓ
ಪರಿಹಾರವಾದವು. ಹಾ ಇನ್ನು ಕರುನಗರಕ್ಕೆ ತರಲಿ